ಇಂದು ನಾವು ಒಂದು ಬಹಳ ಮುಖ್ಯವಾದ ವಿಷಯದ ಬಗ್ಗೆ ಮಾತನಾಡೋಣ. ಇಪಿಎಫ್ಒ ಇಂಟ್ರೆಸ್ಟ್ ರೇಟ್ ಬದಲಾವಣೆ. ಇದು ಸುಮಾರು 7,70,00,000 ಪಿಎಫ್ ಎಂಪ್ಲಾಯೀಸ್ಗಳ ಜೀವನದಲ್ಲಿ ಒಂದು ದೊಡ್ಡ ಬದಲಾವಣೆ ತರಬಹುದು. ಕೇಂದ್ರ ಸರ್ಕಾರ ಈ ವರ್ಷ ಹೋಳಿ ಹಬ್ಬದ ಮೊದಲು ಒಂದು ಮಹತ್ವದ ಘೋಷಣೆ ಮಾಡಬಹುದು ಎಂದು ಮಾಧ್ಯಮಗಳು ವರದಿ ಮಾಡುತ್ತಿವೆ. ಪ್ರಸ್ತುತ ಇಪಿಎಫ್ಒ ಇಂಟ್ರೆಸ್ಟ್ ರೇಟ್ 8.25%ನಲ್ಲಿ ಇದೆ. ಆದರೆ ಈ ಬಾರಿ ಇದು 9.25% ವರೆಗೆ ಹೆಚ್ಚಾಗಬಹುದು ಎಂಬ ಸುದ್ದಿ ಬಂದಿದೆ. ಇದು ಒಂದು ಪೂರ್ಣ ಶೇಕಡ ಹೆಚ್ಚಳ. ಇದರ ಅರ್ಥ ಏನು ಗೊತ್ತಾ? ನಿಮ್ಮ ಪಿಎಫ್ ಅಕೌಂಟ್ನಲ್ಲಿ 6 ಲಕ್ಷ ರೂಪಾಯಿ ಇದ್ದರೆ ಈ ಹೊಸ ರೇಟನ್ನು ಅನುಸರಿಸಿ ನೀವು ಸುಮಾರು 55,000 ರೂಪಾಯಿ ಇಂಟ್ರೆಸ್ಟ್ ಪಡೆಯಬಹುದು. ಇದು ಹಿಂದಿನ ರೇಟ್ಗಿಂತ ಸುಮಾರು 6,000 ರೂಪಾಯಿ ಹೆಚ್ಚು. ಈ ನಿರ್ಧಾರ ಯಾಕೆ ಮುಖ್ಯ ಎಂದರೆ ಇದು ಕೇವಲ ಒಂದು ವರ್ಷಕ್ಕೆ ಅಲ್ಲ. ಸರ್ಕಾರ ಈ ರೇಟನ್ನು FY 2025 ಮತ್ತು FY 2026 2 ವರ್ಷಗಳಿಗೆ ಅನ್ವಯಿಸಬಹುದು ಎಂದು ಹೇಳಲಾಗುತ್ತಿದೆ. ಇದರ ಅರ್ಥ 2 ವರ್ಷಗಳ ಕಾಲ ನಿಮ್ಮ ರಿಟೈರ್ಮೆಂಟ್ ಸೇವಿಂಗ್ಸ್ ಮೇಲೆ ಹೆಚ್ಚಿನ ರಿಟರ್ನ್ಸ್ ಸಿಗುತ್ತದೆ. ಆದರೆ ಇದು ಹೇಗೆ ಕೆಲಸ ಮಾಡುತ್ತದೆ ಎಂಬುದನ್ನು ಅರ್ಥಮಾಡಿಕೊಳ್ಳೋಣ. ಪ್ರತಿ ತಿಂಗಳು ನಿಮ್ಮ ಬೇಸಿಕ್ ಸ್ಯಾಲರಿ ಮತ್ತು ಡಿಯರ್ನೆಸ್ ಅಲೋಯನ್ಸ್ನ 12% ನಿಮ್ಮ ಇಪಿಎಫ್ ಅಕೌಂಟ್ಗೆ ಹೋಗುತ್ತದೆ. ಇದೇ ರೀತಿ ನಿಮ್ಮ ಎಂಪ್ಲಾಯರ್ ಕೂಡ ಕೊಡುಗೆ ನೀಡುತ್ತಾರೆ. ಈ ಎಲ್ಲ ಹಣದ ಮೇಲೆ ಪ್ರತಿ ತಿಂಗಳು ಇಂಟ್ರೆಸ್ಟ್ ಕ್ಯಾಲ್ಕುಲೇಟ್ ಆಗುತ್ತದೆ, ಆದರೆ ಅದು ನಿಮ್ಮ ಅಕೌಂಟ್ಗೆ ವರ್ಷದ ಕೊನೆಯಲ್ಲಿ ಮಾತ್ರ ಕ್ರೆಡಿಟ್ ಆಗುತ್ತದೆ. ಇದು ನಿಮ್ಮಂತಹ ವರ್ಕಿಂಗ್ ಪ್ರೊಫೆಷನಲ್ಸ್ಗೆ ಯಾಕೆ ಒಳ್ಳೆಯ ಸುದ್ದಿ ಎಂದರೆ ಇಂದಿನ ಇನ್ಫ್ಲೇಷನ್ ಮತ್ತು ರೈಸಿಂಗ್ ಲಿವಿಂಗ್ ಕಾಸ್ಟ್ಸ್ನ ಮುಂದೆ ಇದು ಒಂದು ರಿಲೀಫ್ ಆಗಿ ಕೆಲಸ ಮಾಡುತ್ತದೆ. ಇದಲ್ಲದೆ ಇಪಿಎಫ್ ಇನ್ನೂ ಅನೇಕ ಫಿಕ್ಸ್ಡ್ ಡೆಪಾಸಿಟ್ ಸ್ಕೀಮ್ಸ್ಗಿಂತ ಉತ್ತಮ ರಿಟರ್ನ್ಸ್ ಕೊಡುತ್ತದೆ ಮತ್ತು ಮುಖ್ಯವಾಗಿ ಈ ಇಂಟ್ರೆಸ್ಟ್ ಟ್ಯಾಕ್ಸ್ ಫ್ರೀ ಆಗಿದೆ, ಕೆಲವು ಕಂಡೀಷನ್ಸ್ ಅನ್ನು ಅನುಸರಿಸಿದರೆ. ಈ ನಿರ್ಧಾರ ಹೇಗೆ ತೆಗೆದುಕೊಳ್ಳಲಾಗುತ್ತದೆ ಎಂಬುದನ್ನು ನೋಡೋಣ. ಇಪಿಎಫ್ಒನ ಸೆಂಟ್ರಲ್ ಬೋರ್ಡ್ ಆಫ್ ಟ್ರಸ್ಟೀಸ್ ಪ್ರತಿ ವರ್ಷ ಮಿನಿಸ್ಟ್ರಿ ಆಫ್ ಫಿನಾನ್ಸ್ನೊಂದಿಗೆ ಸಲಹೆ ಮಾಡಿ ಈ ರೇಟನ್ನು ನಿರ್ಧರಿಸುತ್ತಾರೆ. ಅವರು ಮಾರ್ಕೆಟ್ ಕಂಡೀಷನ್ಸ್, ಫಂಡ್ ಪರ್ಫಾರ್ಮೆನ್ಸ್ ಮತ್ತು ಇಕನಾಮಿಕ್ ಫ್ಯಾಕ್ಟರ್ಸ್ ಎಲ್ಲವನ್ನು ಪರಿಗಣಿಸಿ ಈ ನಿರ್ಧಾರ ತೆಗೆದುಕೊಳ್ಳುತ್ತಾರೆ. ಈ ಬಾರಿ ಅವರು ಜನವರಿ ತಿಂಗಳಿನಲ್ಲಿ ಸಭೆ ನಡೆಸಿ ಈ ವಿಷಯದ ಬಗ್ಗೆ ಅಂತಿಮ ನಿರ್ಧಾರ ತೆಗೆದುಕೊಳ್ಳಬಹುದು ಎಂದು ಹೇಳಲಾಗುತ್ತಿದೆ. ಇದರ ಇತಿಹಾಸವನ್ನು ನೋಡಿದರೆ ಇಪಿಎಫ್ಒ ಇಂಟ್ರೆಸ್ಟ್ ರೇಟ್ಸ್ ಯಾವಾಗಲೂ ಫ್ಲಕ್ಚುವೇಟ್ ಆಗುತ್ತಲೇ ಇರುತ್ತವೆ. 2010-11ನಲ್ಲಿ ಇದು 9.5% ಇತ್ತು, ಆದರೆ ಕಳೆದ ಕೆಲವು ವರ್ಷಗಳಿಂದ ಇದು 8.1% ರಿಂದ 8.25% ವರೆಗೆ ಇತ್ತು. ಈಗ 9.25%ಗೆ ಹೆಚ್ಚಾದರೆ ಇದು ಕಳೆದ ದಶಕದಲ್ಲಿ ಅತ್ಯಧಿಕ ರೇಟ್ ಆಗಿರುತ್ತದೆ. ಆದರೆ ಇದರ ಪ್ರಭಾವ ಕೇವಲ ಹಣದ ವಿಷಯದಲ್ಲಿ ಮಾತ್ರ ಅಲ್ಲ, ಇದು ಎಂಪ್ಲಾಯಿ ಮೊರಾಲ್ ಮೇಲೆ ಕೂಡ ಧನಾತ್ಮಕ ಪರಿಣಾಮ ಬೀರುತ್ತದೆ. ಜನರು ತಮ್ಮ ರಿಟೈರ್ಮೆಂಟ್ ಪ್ಲಾನಿಂಗ್ ಬಗ್ಗೆ ಹೆಚ್ಚು ಕಾನ್ಫಿಡೆಂಟ್ ಆಗುತ್ತಾರೆ. ಇದಲ್ಲದೆ ಇದು ಸರ್ಕಾರದ ಎಂಪ್ಲಾಯಿ ವೆಲ್ಫೇರ್ ಕಡೆಗಿನ ಕಮಿಟ್ಮೆಂಟ್ ಅನ್ನು ತೋರಿಸುತ್ತದೆ. ಈ ಬದಲಾವಣೆಯ ಜೊತೆಗೆ ಇಪಿಎಫ್ಒ ಇನ್ನೂ ಕೆಲವು ರಿಫಾರ್ಮ್ಸ್ ಮಾಡುವ ಬಗ್ಗೆ ಯೋಚಿಸುತ್ತಿದೆ ಎಂದು ಹೇಳಲಾಗುತ್ತಿದೆ. ಅವರು ಸ್ಯಾಲರಿ ಥ್ರೆಶೋಲ್ಡ್ ಅನ್ನು 15,000 ರೂಪಾಯಿಯಿಂದ ಹೆಚ್ಚಿಸಬಹುದು ಎಂದು ಹೇಳಲಾಗುತ್ತಿದೆ. ಇದರ ಅರ್ಥ ಇನ್ನೂ ಹೆಚ್ಚು ಜನರು ಇಪಿಎಫ್ ಮತ್ತು ಇಪಿಎಸ್ ಬೆನಿಫಿಟ್ಸ್ ಪಡೆಯಬಹುದು. ಇದಲ್ಲದೆ ಇಡಿಎಲ್ಐ ಸ್ಕೀಮ್ನಲ್ಲಿ ಕೂಡ ಇನ್ಶೂರೆನ್ಸ್ ಬೆನಿಫಿಟ್ಸ್ ಹೆಚ್ಚಿಸುವ ಬಗ್ಗೆ ಚರ್ಚೆ ನಡೆಯುತ್ತಿದೆ. ಈ ಎಲ್ಲ ಬದಲಾವಣೆಗಳು ಒಟ್ಟಾಗಿ ನೋಡಿದರೆ ಇದು ಇಂಡಿಯಾನ ಸೋಷಿಯಲ್ ಸೆಕ್ಯುರಿಟಿ ಸಿಸ್ಟಮ್ ಅನ್ನು ಬಲಪಡಿಸುವ ದಿಶೆಯಲ್ಲಿ ಒಂದು ಮುಖ್ಯ ಹೆಜ್ಜೆ. ಇದು ಕೇವಲ ಪ್ರಸ್ತುತ ಎಂಪ್ಲಾಯೀಸ್ಗೆ ಮಾತ್ರ ಅಲ್ಲ, ಭವಿಷ್ಯದ ಜನರೇಷನ್ಸ್ಗೆ ಕೂಡ ಒಳ್ಳೆಯ ಸಂದೇಶ ಕೊಡುತ್ತದೆ. ಇದು ಸರ್ಕಾರ ಎಂಪ್ಲಾಯಿ ವೆಲ್ಫೇರ್ ಅನ್ನು ಪ್ರಯಾರಿಟಿಯಾಗಿ ನೋಡುತ್ತಿದೆ ಎಂಬುದನ್ನು ತೋರಿಸುತ್ತದೆ. ಆದರೆ ಇದೆಲ್ಲ ಇನ್ನೂ ಸ್ಪೆಕ್ಯುಲೇಷನ್ ಮಾತ್ರ ಎಂಬುದನ್ನು ಮರೆಯಬಾರದು. ಅಂತಿಮ ನಿರ್ಧಾರ ಇನ್ನೂ ಬರಬೇಕಿದೆ. ಆದರೆ ಈ ಸಾಧ್ಯತೆಯೇ ಅನೇಕ ಎಂಪ್ಲಾಯೀಸ್ಗಳಿಗೆ ಭರವಸೆ ಕೊಡುತ್ತಿದೆ. ಹೋಳಿ ಹಬ್ಬದ ಮೊದಲು ಈ ಘೋಷಣೆ ಬಂದರೆ ಇದು ನಿಜವಾಗಿಯೂ ಎಲ್ಲರಿಗೂ ಒಂದು ಸಂತೋಷದ ಸುದ್ದಿಯಾಗಿರುತ್ತದೆ. ಇದು ಕೇವಲ ಹಣದ ವಿಷಯ ಅಲ್ಲ, ಇದು ಭವಿಷ್ಯದ ಭದ್ರತೆ ಮತ್ತು ನಂಬಿಕೆಯ ವಿಷಯ ಕೂಡ. ಈ ಬದಲಾವಣೆ ಭಾರತದ ಕೋಟ್ಯಾಂತರ ವರ್ಕಿಂಗ್ ಫ್ಯಾಮಿಲೀಸ್ಗಳ ಜೀವನದಲ್ಲೇ ಒಂದು ಧನಾತ್ಮಕ ಪರಿಣಾಮ ಬೀರಬಹುದು.